ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೇನಾದರೂ ಕನಸಿನಲ್ಲಿ ಈ ಪ್ರಾಣಿಗಳು, ಪಕ್ಷಿಗಳು ಕಂಡ್ರೆ ನಿಮಗೆ ಅದೃಷ್ಟ, ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಸೂಚನೆ ಕೊಡುತ್ತೆ. ಇಲ್ಲ ನಿಮ್ಮ ಮನೆಗಳಲ್ಲಿ ಈ ಥರ ಪ್ರಾಣಿಗಳು, ಈ ಥರ ಪಕ್ಷಿಗಳು ಏನಾದರೂ ನಿಮ್ಮ ಮನೆಗೆ ಬಂದರೆ ಅದು ಅಷ್ಟೇ ಅದೃಷ್ಟ, ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ದೇವರು ಸೂಚನೆ ಕೊಡ್ತಾರೆ ಅಲ್ವಾ. ಈಗ ನೀವೆಲ್ಲೋ ಹೊರಟಿರ್ತೀರ, ಈ ಥರ ಒಂದು ಸೂಚನೆ, ಒಳ್ಳೆ ಸೂಚನೆ ನಿಮ್ಮ ಎದುರುಗಡೆ ಕಂಡ್ರೆ, ಇಲ್ಲ ಯಾರಾದರೂ ಈ ಥರ ಬರೋಂಥವ್ರಾಯಿತು ಅಂತಂದರೆ, ಈ ಥರ ಪ್ರಾಣಿಗಳು, ಈ ಥರ ಪಕ್ಷಿಗಳು ನಿಮ್ಮ ಎದುರುಗಡೆ ಬತ್ತು ಅಂತಂದರೆ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೆಯದನ್ನು ಮಾಡ್ತಾರೆ ದೇವರು ಅನ್ನೋದಕ್ಕೆ ಈ ಥರ ಸೂಚನೆಗಳು ಕೊಡ್ತಾರೆ. ಕನಸಿನಲ್ಲಿ ಬರೋದಾಗಿರ್ಬೋದು, ಇಲ್ಲ ನಿಮ್ಮ ಮನೆಗಳಲ್ಲೇ ಬರೋದಾಗಿರ್ಬೋದು, ಇಲ್ಲ ನೀವು ಮನೆಯಿಂದ ಹೊರಟು ನೀವೆಲ್ಲರ ಹೊರಗಡೆ ಹೋಗ್ತಿರ್ತೀರಲ್ಲ, ಆವಾಗ ಈ ಥರ ಒಂದು ಏನಾದರೂ ಶುಭ ಸೂಚನೆ ಕಂಡಾಗ ನಿಮಗೆ ಒಳ್ಳೆಯದಾಗುತ್ತೆ. ಮುಂದೆ ಬರುವ ದಿನಗಳಲ್ಲಿ ನಿಮ್ಗೆ ತುಂಬ ಅದೃಷ್ಟ ಅನ್ನೋದು ಕಾಯ್ದಿರುತ್ತೆ. ಒಂದು ಹಣಕಾಸು ಬರೋದಾಗಿರ್ಬೋದು, ನೀವೊಂದು ಕೆಲಸ ಮಾಡ್ತಿರ್ತೀರ ಅದರಲ್ಲಿ ಫಲ ಕೊಡೋದಾಗಿರ್ಬೋದು, ನೀವು ಬಂಡವಾಳ ಹಾಕಿದ್ಕಿಂತ ಹೆಚ್ಚಾಗಿ ಒಂದು ಹಣ ಬರೋದಾಗಿರ್ಬೋದು, ಮುಂದೆ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ದುಡ್ಡು ಬರೋದಾಗಿರ್ಬೋದು, ಇಲ್ಲ ಒಂದು ಶುಭ ಸೂಚನೆ ಬರೋದಾಗಿರ್ಬೋದು, ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ಕೆಲವು ಸೂಚನೆಗಳನ್ನು ಭಗವಂತ ಕೊಡ್ತಾರೆ ಅಲ್ವಾ. ನಾವು ದೇವ್ರನ್ನ ನಂಬ್ತು ಅಂತಂದರೆ ದೇವರು ಈ ಥರ ಒಂದು ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿಗಳು ಬಂದರೆ ಒಳ್ಳೆಯದಾಗುತ್ತೆ ಅನ್ನೋದಾಯಿತು ಅಂತಂದರೆ, ಬಿಳಿ ಕುದುರೆ ಕಂಡ್ರೆ ಮತ್ತು ಆನೆ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ, ಮತ್ತು ಕೋತಿ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಈಗ ಮುತ್ತೈದೆಯರು ಕನಸಿನಲ್ಲಿ ಬಂದರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ತುಂಬಿರೋ ಬಿಂದಿಗೆಯಲ್ಲಿ ನೀರು ಕಾಣಿದ್ರು ಅಷ್ಟೇ ಅದು ತುಂಬ ಒಳ್ಳೆಯದಾಗುತ್ತೆ. ದೇವ್ರ ಫೋಟೋ ಕಂಡ್ರು ಅಷ್ಟೇ ಒಳ್ಳೆಯದಾಗುತ್ತೆ. ದೇವಸ್ಥಾನ ಕಂಡ್ರು ಅಷ್ಟೇ ಕನಸಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮನೆಗಳಿಗೆ ಯಾವ ಪ್ರಾಣಿ, ಯಾವ ಪಕ್ಷಿ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಅಂತಂದರೆ, ಕೋತಿ ಮನೆಗೆ ಬಂದ್ರಂತೂ ತುಂಬ ಒಳ್ಳೆಯದು. ಕೋತಿಗಳು ಮನೆಗೆ ಬಂದು ಏನಾದರೂ ಒಂದು ಹಣ್ಣು ತಿನ್ನೋದಾಗಿರ್ಬೋದು, ಇಲ್ಲ ಅಡುಗೆ ಮನೆಗೆ ಹೋಗಿ ಏನಾದರೂ ಒಂದು ಊಟ ಮಾಡೋದಾಗಿರ್ಬೋದು, ಈ ಥರ ಮಾಡ್ತು ಅಂತಂದ್ರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಆಂಜನೇಯನ ಅನುಗ್ರಹ ಆ ಮನೆಗಿದೆ ಅಂತ ಆಂಜನೇಯ ಸ್ವಾಮಿ ಈ ರೂಪದಲ್ಲಿ ನಿಮಗೆ ಸೂಚನೆ ಕೊಡ್ತಾರೆ. ಈಗ ಜಿರಿ ಬಂದರೂ ಅಷ್ಟೇ, ಈಗ ಜರಿ ಅಂತ ಹೇಳ್ತೀವಲ್ಲ, ಜರಿ ಅಷ್ಟೇ ಮನೆಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗಿಳಿ ಅಂದರೆ ಹಸಿರು ಕಲರ್ ಗಿಳಿ ಮನೆಗೆ ಗೊತ್ತಿಲ್ದಿರ ನಿಮ್ಮ ಮನೆಗೆ ಬಂದರೂ ಅಷ್ಟೇ ಅದು ತುಂಬ ಸೂಚನೆ ಕೊಡುತ್ತೆ, ಒಳ್ಳೆಯ ಸೂಚನೆನೇ ಕೊಡುತ್ತೆ. ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಹಣಕಾಸು ಯಾವ ಕಡೆಯಿಂದನಾದರೂ ಬರುತ್ತೆ, ನಿಮಗೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದಕ್ಕೆ ಈ ಥರ ಸೂಚನೆ ಭಗವಂತ ಕೊಡ್ತಾರೆ. ಇನ್ನು ಗುಪ್ಪಚ್ಚಿ ಬಂದರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಆ ಥರ ಏನಾದರೂ ಒಂದು ಪ್ರಾಣಿ ಪಕ್ಷಿ ಬಂದಾಗ ಅವಕ್ಕೆ ಏನಾದರೂ ಸ್ವಲ್ಪ ಅಕ್ಕಿ ಕಾಳೋ ಇಲ್ಲ ಏನಾದರೂ ಹಾಕಿದ್ರೆ ಸಾಕು, ಅದು ತಿನ್ಕೊಂಡು ಹೋದ್ರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಈಗ ನಿಮ್ಮ ಮನೆಗಳಲ್ಲಿ ಇಲಿ ಅನ್ನೋದು ಇರೋದಿಲ್ಲ, ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಇಲಿ ನಿಮ್ಮ ಮನೆಗೆ ಬತ್ತು ಅಂತಂದ್ರೂ ಅಷ್ಟೇ ಗಣೇಶನ ಆಶೀರ್ವಾದ ಇದೆ, ಆ ಮನೆಗಳಲ್ಲಿ ವಿಘ್ನಗಳು ಅನ್ನೋದು ಬರೋದಿಲ್ಲ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ಇಲಿ ಮನೆ ಒಳಗೆ ಬರೋದು. ಗಣೇಶನ ಆಶೀರ್ವಾದ ಇದ್ರೇ ಇಲಿಗಳು ಮನೆ ಒಳಗಡೆ ಬರೋದು. ನಾವು ಇಲಿ ಬಂದರೆ ಏನು ಮಾಡ್ತೀವಿ, ಒಂದು ಬಟ್ಟೆ ಅದು ಇದು ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಒಡೆದು ಮನೆಯಿಂದ ಹೊರಗಡೆ ಓಡಿಸ್ತೀವಿ. ಆ ಥರ ತುಂಬ ಜಾಸ್ತಿ ಇದ್ದರೆ ಆ ಥರ ಮಾಡ್ತಾರೆ. ಅಪರೂಪಕ್ಕೆ ಯಾವಾಗಾದರೂ ಒಂದು ಸತಿ ಆ ಥರ ಇಲಿ ಮನೆಗೆ ಬಂದಾಗ ಅದಕ್ಕೆ ಒಡೆಯೋದಕ್ಕೆ ಏನು ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಹಿಡಿದುಬಿಟ್ಟು ಮನೆಯಿಂದ ಹೊರಗಡೆ ಬಿಡಿ, ಏನು ತೊಂದರೆ ಆಗೋದಿಲ್ಲ. ಗಣೇಶನ ಆಶೀರ್ವಾದ ಇದ್ರೇ ಇಲಿ ಮನೆ ಒಳಗಡೆ ಬರೋದು. ನೀವು ಹೊರಗಡೆ ಎಲ್ಲೋ ಹೋಗ್ತಿರ್ತೀರ, ಕುದುರೆ ಕಂಡ್ರು ಅಷ್ಟೇ ತುಂಬ ಸೂಚನೆ ಕೊಡುತ್ತೆ, ಅದು ತುಂಬ ಒಳ್ಳೆ ಸೂಚನೆ ಕೊಡುತ್ತೆ. ಮುಂದೆ ಬರುವ ದಿನಗಳಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಶುಭ ಸೂಚನೆ ಕೊಡುತ್ತೆ. ಆನೆ ಕಂಡ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕನಸಿನಲ್ಲಿ ಬಿಳಿ ಹಾವು ಅಂದರೆ ಚಿನ್ನದ ಬಣ್ಣದ ಹಾವು ಕಂಡ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಕುದುರೆ ಆಗಿರ್ಬೋದು, ಆನೆ ಆಗಿರ್ಬೋದು, ಈ ಥರ ನಮ್ಮ ಎದುರುಗಡೆ ಬಂದರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಕನಸಿನಲ್ಲಿ ಬಂದರೂ ಒಳ್ಳೆಯದಾಗುತ್ತೆ. ಇನ್ನು ಗೂಬೆ ಬಂದರೂ ಅಷ್ಟೇ ಮನೆ ಹತ್ರ ಬಂದು ಕೂಗ್ತಿರುತ್ತಲ್ಲ, ಅದ್ರ ಶಬ್ದ ನಾವು ಕೇಳಿದ್ರು ಅಷ್ಟೇ, ಅದು ನೋಡಿದ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಬಿಳಿ ಗೂಬೆ ಅದು ತುಂಬ ಅಪರೂಪ, ಅದಿರೋದೇ ಅಪರೂಪ, 1000ಕ್ಕೆ 1-2 ಅಷ್ಟೇ ಅದಿರೋದು. ಆ ಬಿಳಿ ಗೂಬೆ ಮನೆ ಹತ್ರ ಬಂದಾಗ ಅದು ಅಷ್ಟೇ ಶುಭ ಸೂಚನೆ, ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಏಕೆ ಅಂತಂದರೆ ಗೂಬೆ ಲಕ್ಷ್ಮಿ ವಾಹನ, ಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗಿದೆ, ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಮತ್ತು ಕೋಗಿಲೆ ಶಬ್ದ ನಿಮಗೆ ಕಿವಿಗೆ ಬೀಳೋವಂಥದ್ದು, ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಮರ ಇದ್ದರೆ ಆ ಮರದಲ್ಲಿ ಬಂದು ಕೂತ್ಕೊಂಡು ಕೋಗಿಲೆ ಶಬ್ದ, ಕೋಗಿಲೆ ಕೂಗೋದು, ಅದ್ರ ಶಬ್ದ ನಿಮಗೆ
ಕಿವಿಗೆ ಬೀಳೋದ್ರಿಂದನೂ ಅಷ್ಟೇ ಇದು ಶುಭ ಸೂಚನೆ, ತುಂಬ ಒಳ್ಳೆಯದು ಇದೆಲ್ಲನೂ ಅಷ್ಟೇ. ಮತ್ತು ನಿಮ್ಮ ಮನೆಯಿಂದ ಹೊರಗಡೆ ಹೊರಟಾಗ ಯಾರಾದರೂ ಮುತ್ತೈದೆಯರು ನಿಮ್ಮ ಎದುರುಗಡೆ ಬಂದರೂ ಅಷ್ಟೇ ಅದು ಶುಭ ಸೂಚನೆ. ತುಂಬಿದ್ದು ಬಿನ್ಗೆ ನೀರಿಟ್ಕೊಂಡು ಯಾರಾದರೂ ಹೊರಗಡೆ ಹೋಗ್ತಿರ್ತೀರಲ್ಲ ಅವಾಗಲೂ ಅಷ್ಟೇ ಅವರು ನಿಮ್ಮ ಎದುರುಗಡೆ ಬಂದರೂ ಅಷ್ಟೇ ಅದು ಶುಭ ಸೂಚನೆ. ಮತ್ತು ನೀವು ಹೊರಗಡೆ ಹೋಗ್ಬೇಕಾದ್ರೆ ಅಡ್ಡ ಹಸು ಬರೋ ಅಂಥದ್ದು ನಿಮ್ಮ ಎದುರುಗಡೆ ಹಸು ಬಂದರೂ ಅಷ್ಟೇ ಅದು ಶುಭ ಸೂಚನೆ. ಮನೆಯಲ್ಲಿ ಸಂಜೆ ಟೈಮ್ ಆಗಿರ್ಬೋದು ಇಲ್ಲ ಬೆಳಗ್ಗೆ ಟೈಮ್ ಆಗಿರ್ಬೋದು, ನೀವು ಪೂಜೆ ಮಾಡ್ತಿರ್ತೀರಲ್ಲ ಆ ಟೈಮಲ್ಲಿ ಯಾರಾದರೂ ಮುತ್ತೈದೆಯರಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳಾಗಿರ್ಬೋದು ನಿಮ್ಮ ಮನೆಗೆ ಬಂದಾಗ ಅದು ಶುಭ ಸೂಚನೆ, ಒಳ್ಳೆ ಸೂಚನೆ ಅದು. ಪೂಜೆ ಟೈಮಲ್ಲಿ ಅವರು ನಿಮ್ಮ ಮನೆಗೆ ಬಂದಾಗ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿನೇ ನಿಮ್ಮ ಮನೆಗೆ ಬಂದಿದ್ದಾರೆ, ಅವ್ರ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ಅವರ ಅನುಗ್ರಹ ನಿಮಗಿದೆ ಅಂತ ತಾಯಿ ಲಕ್ಷ್ಮೀ ದೇವಿ ಈ ಥರ ಸೂಚನೆ ಕೊಡ್ತಾರೆ. ಆ ಥರ ಯಾರಾದರೂ ಮನೆಗೆ ಬಂದರು ಅಂತಂದರೆ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಯಂಗ್ಸ್ರಾಗಿರ್ಬೋದು ಯಾರಾದರೂ ಬಂದಾಗ ಅವ್ರನ್ನಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಮಕ್ಕಳು ಬಂದರೆ ಏನಾದರೂ ತಿನ್ನೋದಕ್ಕೆ ಕೊಟ್ಬಿಟ್ಟು ಕಳಿಸಿ. ಮುತ್ತೈದೆಯರು ಬಂದರೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಏನಾದರೂ ಒಂದು ಬಾಳೆಹಣ್ಣು ಇಲ್ಲ ಒಂದು ಗ್ಲಾಸ್ ಹಾಲು ಈ ಥರ ಕೊಟ್ಬಿಟ್ಟು ಮನೆಯಿಂದ ಹೊರಗಡೆ ಕಳಿಸಿ. ಹಾಗೆ ಬಂದವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೇಲಿದ್ರೇ ಅವ್ರ ಅನುಗ್ರಹ ನಮಗಿರಬೇಕು. ಅವರಿದ್ರೇ ಹಣಕಾಸು ಅನ್ನೋದಕ್ಕೂ ಯಾವುದಕ್ಕೂ ಅಷ್ಟೇ ನಮಗೆ ತೊಂದರೆ ಅನ್ನೋದು ಬರೋದಿಲ್ಲ. ಅವರು ಪರೀಕ್ಷೆ ಮಾಡೋದಕ್ಕೆ ನಮ್ಮ ಮನೆಗೆ ಬರ್ತಾರೆ. ತಾಯಿ ಲಕ್ಷ್ಮೀ ದೇವಿ ಮನುಷ್ಯನ ರೂಪದಲ್ಲೇ ಈ ಥರ ಎಲ್ಲ ಬಂದು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಇವರು ಕೊಡ್ತಾರಾ ಕೊಡೋದಿಲ್ವಾ, ಬಂದವ್ರನ್ನ ಹಾಗೆ ಕಳಿಸ್ತಾರಾ ಅಂತಲೂ ಅವರು ಪರೀಕ್ಷೆ ಮಾಡೋದಕ್ಕೆ ಅಂತ ಬರ್ತಾರೆ. ಆ ಥರ ಬಂದವ್ರನ್ನ ಯಾರನ್ನೂ ನಾವು ಕಳಿಸೋದಕ್ಕೆ ಹೋಗಬಾರ್ದು. ಮಕ್ಕಳು ಬಂದರೆ ಒಂದು ಹಣ್ಣು ಕೊಡೋದು ಇಲ್ಲ ಒಂದು ಗ್ಲಾಸ್ ಹಾಲು ಕೊಡೋದು ಏನಾದರೂ ಕೊಟ್ಬಿಟ್ಟು ನಾವು ಹೊರಗಡೆ ಕಳಿಸ್ಬೇಕು. ಮುತ್ತೈದೆಯರು ಬಂದರೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಅವ್ರು ಯಾವ ದಿನದಲ್ಲಾರ ಬಂದಿರಲಿ, ಬೆಳಗ್ಗೆ ಬರಲಿ ಸಂಜೆ ಬರಲಿ ಮಧ್ಯಾಹ್ನ ಬರಲಿ ಯಾವ ಟೈಮಲ್ಲೇ ಬರಲಿ, ಮುತ್ತೈದೆ ಮನೆಗೆ ಬಂದಾಗ ಅವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗಬಾರ್ದು. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಒಂದು ಹಣ್ಣನ್ನೋ ಇಲ್ಲ ಒಂದು ಗ್ಲಾಸ್ ಹಾಲನ್ನೋ ಏನೋ ಕೊಟ್ಬಿಟ್ಟು ಅವ್ರನ್ನ ಹಾಗೆ ಕಳಿಸ್ಬೇಕು. ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ನಮಗಿದೆ ಅಂತ ಅವರು ಈ ಥರ ಸೂಚನೆ ರೂಪದಲ್ಲಿ ನಮಗೆ ಲಕ್ಷ್ಮೀ ದೇವಿ ಒಳ್ಳೆಯದನ್ನೇ ಸೂಚನೆ ಕೊಡ್ತಿರ್ತಾರೆ. ಮತ್ತು ಮನೆ ಹತ್ರ ಪದೇ ಪದೇ ಹಸು ಬರೋ ಅಂಥದ್ದು, ಹಸು ಬಂದರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ನೀವು ಪೂಜೆ ಮಾಡೋ ಟೈಮಲ್ಲಿ ಆಗಿರ್ಬೋದು ಇಲ್ಲ ಬೇರೆ ಟೈಮಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಿ ಹಸು ಮನೆ ಹತ್ರ ಬಂದ್ರೂ ಅಷ್ಟೇ ತುಂಬ ಒಳ್ಳೆಯದು. ಇನ್ನು ನಾಯಿಗಳು ನಿಮ್ಮ ಮನೆಯಿಂದ ಹೊರಗಡೆ ಹೊರಟಾಗ ನಿಮ್ಮ ಅಡ್ಡ ಬಂದರೂ ಅಷ್ಟೇ ಅದು ಶುಭ ಸೂಚನೆ. ನಾಯಿ ಅಂತಂದ್ರೇ ನಾರಾಯಣನ ಒಂದು ಸ್ವರೂಪ. ನಾರಾಯಣನೇ ನಾಯಿ ರೂಪದಲ್ಲಿ ಬಂದು ನಮಗೆ ಶುಭ ಸೂಚನೆಯನ್ನು ಕೊಡ್ತಾರೆ. ನಾಯಿ ಬಾಯಿಯಿಂದ ಏನಾದರೂ ಕಚ್ಕೊಂಡು ಬಂದು ಎದುರುಗಡೆ ಬಂದರೂ ಸಾಕು ಅದು ತುಂಬ ಅಂದರೆ ತುಂಬ ಒಳ್ಳೆಯ ಸೂಚನೆ ಕೊಡ್ತಾರೆ. ಮನೆ ಹತ್ರ ಹಸು ಬಂದಾಗ ನಾವು ಹಾಗೆ ಕಳ್ಸೋದಕ್ಕೆ ಹೋಗಬಾರ್ದು. ಏನೋ ಒಂದು ಬಾಳೆಹಣ್ಣು ಕೊಡೋದು ಇಲ್ಲಾಂದರೆ ಸ್ವಲ್ಪ ಅನ್ನ ಸಾರು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಕೈಯಾರ ತಿನ್ನಿಸಿದ್ರೆ ತಂದೆ ರಾಯರ ರೂಪದಲ್ಲಿ ಮತ್ತು ಶ್ರೀಮನ್ನಾರಾಯಣನ ರೂಪದಲ್ಲಿ ಕೃಷ್ಣನ ರೂಪದಲ್ಲೇ ಹಸು ಬರೋ ಅಂಥದ್ದು ಇವೆಲ್ಲ ಬತ್ತು ಅಂತಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಕೆಲವ್ರ ಮನೆ ಹತ್ರ ಯಾವಾಗಲೂ ಅಷ್ಟೇ ಹಸುಗಳು ಬರೋದಿಲ್ಲ. ಕೆಲವ್ರ ಮನೆ ಹತ್ರ ಯಾವಾಗಲೂ ಸಹ ಹಸುಗಳಾಗಲಿ ನಾಯಿಗಳಾಗಲಿ ಈ ಥರ ಬರ್ತಾ ಇರುತ್ತೆ. ಆ ಥರ ಬಂದಾಗ ಬಂದಿದ್ದವನ್ನ ಹಾಗೆ ನಾವು ಕಳ್ಸೋದಕ್ಕೆ ಹೋಗಬಾರ್ದು. ಅವು ಡೈಲಿ ಬರಲಿ ಇಲ್ಲ ಅಪರೂಪಕ್ಕೆ ಬರಲಿ ಈ ಥರ ನಾವು ಹಾಗೆ ಕಳ್ಸೋದಕ್ಕೆ ಹೋಗಬಾರ್ದು. ಏನಿದೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಅನ್ನ ಸಾರಾದರೂ ಮಿಕ್ಸ್ ಮಾಡಿಬಿಟ್ಟು ಅವಕ್ಕೆ ತಿನ್ನಿಸ್ಬಿಟ್ಟು ನಾವು ಕಳಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಭಗವಂತನೇ ತೃಪ್ತಿ ಪಟ್ಟಷ್ಟು ಖುಷಿ ಪಡ್ತಾನೆ. ನಿನ್ನಲ್ಲಿ ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ, ಇರೋದನ್ನ ನೀನು ಕೈಯಾರ ನೀನು ತಿನ್ನಿಸಿದೆಯಲ್ಲ, ನಿನಗೆ ನಾನು ಅನುಗ್ರಹ ಮಾಡ್ತೀನಿ, ನಿನ್ನ ಜೊತೆ ನಾನಿದ್ದೀನಿ, ನಿನ್ನಲ್ಲಿ ಒಳ್ಳೆ ಮನಸ್ಸಿದೆ. ಮನೆಗೆ ಯಾರೇ ಬರಲಿ, ಮಕ್ಕಳು ಬರಲಿ ಇಲ್ಲ ದೊಡ್ಡವ್ರು ಬರಲಿ ಇಲ್ಲ ಪ್ರಾಣಿ ಪಕ್ಷಿಗಳು ಬರಲಿ, ಬಂದವನ್ನ ನೀವು ಹಾಗೆ ಕಳಿಸೋದಿಲ್ವಲ್ಲ, ನಿನ್ನ ಹತ್ರ ಏನಿದೆಯೋ ಅದನ್ನು ನೀನು ಕೊಟ್ಟು ಕಳಿಸ್ತೀಯಲ್ಲ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ನಮ್ಮ ಮಾಡೋ ಕೆಲಸದಲ್ಲೂ ಅಷ್ಟೇ ನಮಗೆ ಅನುಗ್ರಹ ಮಾಡ್ತಿರ್ತಾರೆ. ಈಗ ಮನೆ ಒಳಗಡೆ ಜಿರಿ ಬರುತ್ತೆ, ಜಿರಿ ಬಂದಾಗ ನಾವು ಭಯ ಪಟ್ಕೊಂಡು ಎಲ್ಲಿ ಕಚ್ಚಿಬಿಡುತ್ತೋ ಅಂದ್ಬಿಟ್ಟು ಅದನ್ನು ಹೊಡೆದ್ಬಿಡ್ತೀವಿ. ಹೊಡೆಯೋದಕ್ಕೆ ಹೋಗಬಾರ್ದು. ಅದನ್ನು ಏನರಲ್ಲಾದರೂ ಹಿಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಅದನ್ನು ಬಿಟ್ಬಿಡಬೇಕು. ಜಿರಿ ಬರೋದು ಏನಕ್ಕೆ, ತಾಯಿ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಷ್ಟು. ಜಿರಿ ಕಂಡ್ರೆ ಸಿರಿ ಕಂಡಂಗೆ ಅಂತ ಹಿರಿಯವರು ಗಾದೆ ಮಾಡಿದ್ದಾರೆ. ಹಾಗೆ ಜಿರಿ ನಮ್ಮ ಮನೆಗೆ ಬಂದರೆ ನಮಗೆ ಸಿರಿ ಉಕ್ಕುತ್ತೆ. ನಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯನೂ ಒಳ್ಳೆ ಇದರಲ್ಲಿ ನಡೆಸ್ಕೊಡ್ತಾನೆ ಭಗವಂತ. ನಿನ್ನ ಮನೆಯಲ್ಲಿ ನಾನಿದ್ದೀನಿ ಅನ್ನೋದಕ್ಕೆ ಈ ಥರ ಒಂದು ಸೂಚನೆ ಕೊಡ್ತಾರೆ. ಇನ್ನು ಕನಸಿನಲ್ಲಿ ಜಿರಿ ಕಂಡ್ರು ತುಂಬ ಒಳ್ಳೆಯದು, ಕನಸಿನಲ್ಲಿ ಗುಪ್ಪಚ್ಚಿ ಕಂಡ್ರು ಒಳ್ಳೆಯದು, ಕನಸಿನಲ್ಲಿ ಹಸು ಕಂಡ್ರು ಒಳ್ಳೆಯದು, ದೇವ್ರ ಫೋಟೋಗಳು ಕನಸಿನಲ್ಲಿ ಕಂಡ್ರು ಒಳ್ಳೆಯದು. ನೀವೀಗೆಲ್ಲೋ ಹೊರಗಡೆ ಹೋಗ್ತಿರ್ತೀರ, ಇಲ್ಲ ಮರದ ಕೆಳಗಡೆನೋ ಇಲ್ಲ ದೇವಸ್ಥಾನದ ಹತ್ರನೋ ಎಲ್ಲೋ ಒಂದು ರಾಯರ ಫೋಟೋ ಇಲ್ಲ ದೇವ್ರ ಫೋಟೋ ಯಾವುದಾದ್ರೂ ಆಗಿರ್ಬೋದು ಇಟ್ಟಿರ್ತಾರಲ್ಲ, ಅದನ್ನು ನೋಡ್ಕೊಂಡು ಹೋದ್ರು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ. ಕೆಲವರು ಮರಗಳ ಹತ್ರ ಅಂದರೆ ಅಶ್ವತ್ಥ ಕಟ್ಟೆ ಹತ್ರ ಆಗಿರ್ಬೋದು ಇಲ್ಲ ದೇವಸ್ಥಾನದ ಹತ್ರ ಮರ ಇರುತ್ತಲ್ಲ, ಅಲ್ಲೆಲ್ಲ ದೇವ್ರ ಫೋಟೋಗಳನ್ನ ತೊಗೊಂಡೋಗಿ ಇಟ್ಬಿಟ್ಟಿರ್ತಾರೆ.
ಏಕೆಂತಂದರೆ ಅವ್ರಿಗೆ ಬೇಡವಾಗಿದ್ದಂಥ ವಸ್ತುನ ದೇವ್ರ ಫೋಟೋನ ತೊಗೊಂಡೋಗಿ ಅಲ್ಲಿ ಇಡ್ತಾರೆ. ಯಾರು ಅಷ್ಟೇ ಫೋಟೋಗಳನ್ನ ತೊಗೊಂಡೋಗಿ ಮರದ ಕೆಳಗಡೆ ಇಟ್ಬಿಟ್ಟು ಅದನ್ನು ಒಣಗೋ ಥರ ನಾವು ಮಾಡಬಾರ್ದು. ಮಳೆಯಲ್ಲಿ ನೆನೆಯುತ್ತೆ, ಬಿಸಿಲಲ್ಲಿ ಒಣಗೋ ಥರ ನಾವು ಮಾಡಬಾರ್ದು. ದೇವ್ರ ಫೋಟೋ ನಾವು ಮನೆಗೆ ತೊಗೊಂಡು ಬಂದು ಇಟ್ಕೊಂಡ ಮೇಲೆ ನಮಗೆ ಹಲವಾರು ಒಳ್ಳೆಯದನ್ನೇ ಮಾಡಿರ್ತಾರೆ. ಆ ಫೋಟೋ ಹಾಳಾಯಿತು ಇಲ್ಲ ಏನೋ ಆಯಿತು ಹಳೇದಾಯಿತು ಅಂತಂದ್ಬಿಟ್ಟು ನಾವು ತೊಗೊಂಡೋಗಿ ಒಂದು ಮರದ ಕೆಳಗಡೆ ಇಟ್ಬಿಡ್ತೀವಿ. ಆ ಥರ ಮಾಡೋದ್ರಿಂದ ನಮಗೆ ಹಲವಾರು ಕಷ್ಟಗಳನ್ನೋದನ್ನು ಭಗವಂತ ಕೊಡ್ತಾರೆ. ಏಕೆ ಅಂತಂದರೆ ನಾನು ಚೆನ್ನಾಗಿದ್ದಾಗ ನೀನು ಇಟ್ಕೊಂಡು ಪೂಜೆ ಮಾಡ್ತಿದ್ದೆ, ನಾನು ನಿನಗೆ ಒಳ್ಳೇದನ್ನು ಮಾಡ್ತಿದ್ದೆ. ಆದರೆ ನನ್ನ ಫೋಟೋ ಹಾಳಾಗ್ತಿದ್ದಂಗೆ ನೀನು ತೊಗೊಂಡೋಗಿ ಮರದ ಕೆಳಗಡೆ ಇಟ್ಟಿದೆಯಲ್ಲ, ನಿನಗೆ ನಾನು ಹೇಗೆ ಒಳ್ಳೇದು ಮಾಡಲಿ ಅಂತ ಆವಾಗ ನಮಗೆ ಕಷ್ಟಗಳು ಬರೋದು. ಕಷ್ಟಗಳು ಹಿಂದಿಂದೇನೆ ಕಷ್ಟಗಳು ಬರೋವಂಥದ್ದು. ನಿಮ್ಗೇನಾದರೂ ಆ ಥರ ನಿಮ್ಮ ಮನೆಯಲ್ಲಿ ಹಳೆ ಫೋಟೋ ಇದ್ದು ಅಂತಂದರೆ ಆ ಫೋಟೋನ ಒಂದು ನ್ಯೂಸ್ ಪೇಪರ್ ತೊಗೊಂಡು ಫುಲ್ಲು ಪ್ಯಾಕ್ ಮಾಡಬೇಡಿ. ಪ್ಯಾಕ್ ಮಾಡಿಬಿಟ್ಟು ಇಲ್ಲ ದೊಡ್ಡ ಕೆರೆ ಇರುತ್ತಲ್ಲ, ಹರಿಯೋ ನೀರು ಇರುತ್ತಲ್ಲ, ಹರಿಯೋ ನೀರು ಹತ್ರ ತೊಗೊಂಡೋಗಿ ಬಿಟ್ಬಿಡಿ. ನೀರು ಒಳಗಡೆ ಬಿಟ್ಟರೆ ಯಾವುದೇ ದೋಷ ಇರೋದಿಲ್ಲ. ಏಕೆ ಅಂತಂದರೆ ಬಿಸಿಲಲ್ಲಿ ಒಣಗೋದಿಲ್ಲ, ಫೋಟೋನೂ ಅಷ್ಟೇ ಯಾರು ನೋಡೋದಿಲ್ಲ, ಮತ್ತು ನಮ್ಮ ನೆರಳು ಫೋಟೋದ ಮೇಲೂ ಅಷ್ಟೇ ಬೀಳೋದಿಲ್ಲ. ಆವಾಗ ಯಾವುದೇ ದೋಷ ಅನ್ನೋದು ಬರೋದಿಲ್ಲ. ಹಳೆ ಫೋಟೋ ಇದ್ದಾಗ ಈ ಥರ ಫುಲ್ಲು ಪ್ಯಾಕ್ ಮಾಡಿಬಿಟ್ಟು ನೀರಿನಲ್ಲಿ ಬಿಡಿ, ತುಂಬ ಒಳ್ಳೆಯದು. ಅದು ಯಾವುದೇ ಒಂದು ದೋಷ ಅಷ್ಟೇ ಬರೋದಿಲ್ಲ. ಮರದ ಕೆಳಗಡೆ ಇಡೋದು, ದೇವಸ್ಥಾನದ ಹತ್ರ ಇಡೋದು, ಅದು ಬಿಸಿಲಲ್ಲಿ ಒಣಗೋದು, ಮಳೆಯಲ್ಲಿ ನೆನೆಯೋದು, ಮತ್ತು ಯಾರಾದರೂ ಅಂಟು ಮುಂಟಾದವರು ಅಲ್ಲಿ ಓಡಾಡುವಾಗ ಅದ್ರ ನೆರಳು ಬೀಳುತ್ತಲ್ವ, ಅದೇ ದೋಷ ನಮಗೆ ಬರೋದು. ಯಾರು ಇಟ್ಟಿರ್ತಾರೋ ಅವ್ರಿಗೆ ದೋಷ ಬರೋ ಅಂಥದ್ದು. ಈ ಥರ ಎಲ್ಲ ಒಂದು ಭಗವಂತ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆನ ಅರ್ಥ ಮಾಡ್ಕೊಳ್ದಿರ ಹಲವಾರು ತಪ್ಪುಗಳನ್ನ ಮಾಡ್ತೀವಿ. ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಈ ಥರ ನಾವು ತಪ್ಪು ಮಾಡಿದಾಗಲೇ ನಮಗೆ ಕೆಟ್ಟದಾಗುವಂಥದ್ದು. ಇನ್ನು ನಮ್ಮ ಕನಸಿನಲ್ಲಿ ಈ ಥರ ಏನಾದರೂ ಪ್ರಾಣಿ ಪಕ್ಷಿಗಳು ಇಲ್ಲ ನಮ್ಮ ಮನೆಯಿಂದ ಹೊರಟಾಗ ಈ ಥರ ಪ್ರಾಣಿ ಪಕ್ಷಿಗಳು ನಮ್ಮ ಮನೆ ಒಳಗಡೆ ಈ ಥರ ಪ್ರಾಣಿ ಪಕ್ಷಿಗಳು ಬಂದರೆ ಭಯ ಪಡೋದಕ್ಕೆ ನಾವು ಹೋಗಬಾರ್ದು. ಇದು ಭಗವಂತನ ಒಳ್ಳೆ ಸೂಚನೆಯೇ ಆಗಿದೆ. ಭಗವಂತ ನಮ್ಮ ಜೊತೆಗಿದ್ದಾನೆ, ನಾವು ಮಾಡೋ ಪೂಜೆನ ಭಗವಂತ ಸ್ವೀಕರಿಸಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಮಾಡೋ ಕೆಲಸದಲ್ಲಿ ದೇವರ ಅನುಗ್ರಹ ಇದ್ದರೆ ಈ ಥರ ಒಂದು ಸೂಚನೆ ಅನ್ನೋದು ಭಗವಂತ ಕೊಡ್ತಿರ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.